ಯಾಕೆ ಮಾಡಿದ್ರು ಸರ್? ದರಿ ನೋ ಅವ್ರಿಗೆ ಕೇಳ್ಬೇಕು, ರಾಹುಲ್ ಗಾಂಧಿ ಕೇಳ್ಬೇಕು. ಯೂನಿವರ್ಸಿಟಿ ಒಂದು ಕಾಂಟ್ರವರ್ಸಿ ಐತೆ ಸರ್, ಯಾವ್ದು ಚೀನಾದು ರೋಬೋಟ್ ಆಯ್ತು ಇದು ಮಾಡ್ಬೇಕಾದ್ರೆ ಆ ಇಶ್ಯೂಗೆ ಇಟ್ಕೊಂಡು ಏನು ಮಾಡಿದ್ರೆ ನೋಡ್ರಿ, ಅಲ್ಲೇ ನೀವು ಅನೇಕರಲ್ಲಿ ಇದ್ದಂಥವರು ಆ ಭಾರತ್ ಮಂಟಪಂ ನೋಡಿರಿಲ್ಲ, ನನಗೆ ಗೊತ್ತಿಲ್ಲ. ಜಗತ್ತಿನ ಕೆಲವು ದೇಶಗಳಲ್ಲಿ ಆ ರೀತಿಯಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರು ಕೇವಲ 3 ವರ್ಷದೊಳಗೆ ರೆಡಿ ಆಗ್ಯದ. ಇಟ್ ಈಸ್ ಸೋ ವಾಸ್ಟ್. ಅಲ್ಲಿ ನೀವು 25 ಜನರ ಮೀಟಿಂಗು ಮಾಡ್ಬೋದು, 250 ಜನರ ಮೀಟಿಂಗು ಮಾಡ್ಬೋದು, 25,000 ಜನರ ಮೀಟಿಂಗು ಅಲ್ಲಿ ಇಂಡೋರ್ ಮಾಡ್ಬೋದು ನೀವು, ಮತ್ತು ಅಷ್ಟೇ ಪ್ರಮಾಣದಲ್ಲಿ ಎಕ್ಸಿಬಿಷನ್ ಮಾಡ್ಬೋದು. ಹೀಗಾಗಿ ಬಹಳಷ್ಟು ಜನ ಬಂದಿದ್ದಾರೆ. ಇಫ್ ಸಂಬಡಿ ಹ್ಯಾಸ್ ರಾಂಗ್, ಈಗ ನೀವು ಒಂದು ಸ್ಟಾಲ್ ಬುಕ್ ಮಾಡಿ ನೀವೇನೋ ಅಲ್ಲಿ ಸುಳ್ಳಿಟ್ರ ಅದು ಸರ್ಕಾರದ ತಪ್ಪಲ್ಲ. ಅದು ಅವ್ರು ಇಟ್ಟಿದ್ದಾರೋ ಏನು ಮಾಡಿದಾರೋ ಅದೆಲ್ಲ ಆ್ಯಕ್ಷನ್ ಆಗಿದೆ ಆಲ್ರೆಡಿ. ಬಟ್ ವಾಟ್ ಈಸ್ ದಿಸ್ ನಾನ್ಸೆನ್ಸ್? ಫ್ರೆಂಚಿನ ಪ್ರೆಸಿಡೆಂಟ್ ಹಿಡ್ಕೊಂಡು ಎಲ್ಲರೂ ಬಂದಿದ್ದಾರೆ. ದೇಶದ ಪ್ರಮುಖ ಉದ್ಯೋಗ ಅಂದರೆ ಏನು, ಗೂಗಲ್ ಇದೆ, ಈ ಥರ ಮೈಕ್ರೋಸಾಫ್ಟು, ಅದರ ಮುಖ್ಯಸ್ಥರು ಬಂದಿದ್ದಾರೆ. ಯು ಆರ್ ಟಾಕಿಂಗ್ ಆಲ್ ದೀಸ್ ನಾನ್ಸೆನ್ಸ್ ಥಿಂಗ್ಸ್. ಶಿಯರ್ ಇರ್ರೆಸ್ಪಾನ್ಸಿಬಿಲಿಟಿ, ಶೇಮ್ಲೆಸ್ನೆಸ್. ಸರ್, ಇದ್ರ ಬಗ್ಗೆ ಈ ಫ್ರೀ ಗ್ಯಾರಂಟಿ ಬಗ್ಗೆ ನಿನ್ನೆ ಸುಪ್ರೀಂ ಕೋರ್ಟ್ ಕ್ಲಿಕ್ ಆಗಿದೆ ಸರ್. ಈ ರೀತಿ ಉಚಿತ ಕೊಡೋದ್ರಿಂದ ದೇಶ ಡೆವಲಪ್ಮೆಂಟ್ ಆಗಲ್ಲ ಅಂತ. ಅಲ್ಲ, ಉಚಿತ ಕೊಡೋದು ಸುಪ್ರೀಂ ಕೋರ್ಟು ಹೇಳಿದ್ದರ ಜೊತೆಗೆ ಒಂದು ಸಂಗತಿಯನ್ನು ನಾನು ಆ್ಯಡ್ ಮಾಡಲಿಕ್ಕೆ ಬಯಸ್ತೀನಿ. ಇಲ್ಲೇ ಖರ್ಗೆ ಸಾಹೇಬರೇ ಹೇಳಿದ್ದಾರೆ, ವಿಚಾರ ವಿನಿಮಯ ಮಾಡಿದ್ದರಿಂದ ಗುಂಡಿ ತುಂಬಲಿಕ್ಕೆ ಸಹಿತ ನಮ್ಮ ಕಡೆ ದುಡ್ಡಿಲ್ಲ ಅಂಥೇಳಿ. ಹಾಗಾಗಿ ಕರ್ನಾಟಕದ ಈ ಒಂದು ಯೋಜನೆಗಳು ಸಂಪೂರ್ಣ ಆರ್ಥಿಕ ಹಳಿಯನ್ನು ತಪ್ಪಿಸಿದ್ದಾವೆ. ಹಾಗಾಗಿ ಯಾವುದೇ ರಾಜ್ಯ ಸರ್ಕಾರಗಳು ಮಾಡಬೇಕಾದ್ರೆ ಅಲ್ಲಿನ ಆರ್ಥಿಕ ಸ್ಥಿತಿಗತಿಯನ್ನು ನೋಡಿಕೊಂಡು ಮಾಡಬೇಕು. ಇದರದ್ದು ಬೇಸಿಕ್ ಅರ್ಥ ಇದು. ಹಾಗಾಗಿ ನಾನು ಇನ್ಫರೆನ್ಸ್ ಡ್ರಾ ಮಾಡೋದು. ಮತ್ತು ಇದರ ಜೊತೆಗೆ ಇವತ್ತಿಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಏನು ಬೇಕು ಅದನ್ನು ನಾವು ಸರಿಯಾಗಿ ಮಾಡಲಿಲ್ಲ ಅಂತಂದರೆ 21ನೇ ಶತಮಾನಕ್ಕೇನು ಭಾರತ ಒಂದು ಮುಂಚೂಣಿಯ ರಾಷ್ಟ್ರ ಆಗಲಿಕ್ಕೆ ಹೊರಟಿದೆ, ಅದರಲ್ಲಿ ಸಾಕಷ್ಟು ಹಿನ್ನಡೆ ಆಗ್ತದೆ. ಪ್ರೆಸಿಡೆಂಟ್ ಇದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಅವ್ರ ಟೀಮ್ನ ಕಾರ್ಯಾಧ್ಯಕ್ಷರು ನೇಮಕ ಮಾಡ್ತಿದ್ರು ಸರ್. ಎಲ್ಲ ಜಿಲ್ಲೆಗಳಲ್ಲೂ ಕೂಡ DCC ಪ್ರೆಸಿಡೆಂಟ್ ಸಿಟ್ಟಿಂಗ್ ಇದ್ರೂ ಕೂಡ ಕಾರ್ಯಾಧ್ಯಕ್ಷರು ನೇಮಕ ಮಾಡ್ತಿದ್ದಾರೆ ಅವ್ರ ಟೀಮು. ಈ DCC ಪ್ರೆಸಿಡೆಂಟ್ ಅಪೋಸಿಟ್ ಆಗಿ ಅವ್ರದೇ ಒಂದು ಟೀಮ್ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ನಲ್ಲಿ. ರೀ, ಕಾಂಗ್ರೆಸ್ನೊಳಗೆ ನಾಳೆ ಬೆಳಿಗ್ಗೆ ಅದನ್ನು ಹೆಂಗಿದ್ರು ಮತ್ತೆ ಬರ್ತೀರಿ, ನಾಳೆ ಹೊಸದೊಂದು ಸುದ್ದಿ ಇರಲಿ. ಆದರೆ ಕಾಂಗ್ರೆಸ್ ಪಾರ್ಟಿಯೊಳಗೆ ಏನಾಗಿದೆ ಅಂತಂದ್ರೆ ಭಾಳಷ್ಟು ಗೊಂದಲಗಳಿದ್ದಾವೆ. ಒಬ್ಬರಿಗೊಬ್ಬರು ಕಾಲಿಳಿಯುವಂಥದ್ದು ಇದೆಲ್ಲ ನಡೀತಾ ಇದೆ. ನಾಳೆ ಮಾತಾಡೋಣ ಅಂತ.